ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೇಂದ್ರದ ಕಠಿಣ ಸಂದೇಶ ಈಗ ರವಾನೆಯಾಗಿರುವಂಥದ್ದು. ಹಣ ಇಲ್ಲದೆ ಇದ್ರೆ ಗ್ಯಾರಂಟಿ ಕೊಡಬೇಡಿ ಅಂತ ಇಲ್ಲಿ ನಿರ್ಮಲಾ ಸೀತಾರಾಮನ್ ಸಲಹೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕೇಂದ್ರವನ್ನ ದೂರಬೇಡಿ ಅಂತ ರಾಜ್ಯಕ್ಕೆ ಇಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರ ಕಠಿಣ ಮೆಸೇಜ್ ಅನ್ನ ಕೊಟ್ಟಿದೆ. ಹಣ ಇಲ್ಲದೆ ಇದ್ರೆ ಗ್ಯಾರಂಟಿ ಯಾಕೆ ಕೊಡ್ತೀರಾ, ಕೊಡಬೇಡಿ ಅಂತ ಹೇಳಿ ಇಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರುವಂಥದ್ದು. ಆಮೇಲೆ ನೀವು ಕೇಂದ್ರ ಸರ್ಕಾರವನ್ನ ದೂರಬೇಡಿ, ಆಮೇಲೆ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಹಣ ರಿಲೀಸ್ ಮಾಡಿ, ನಮ್ಮ ಇದಕ್ಕೆ ದುಡ್ಡಿಲ್ಲ, ಈ ಕೆಲಸಕ್ಕೆ ದುಡ್ಡಿಲ್ಲ ಅಂತ ಹೇಳಿ ದಯವಿಟ್ಟು ಕೇಂದ್ರ ಸರ್ಕಾರದ ಹತ್ರ ಬೆರಳು ಮಾಡಿ ತೋರಿಸಬೇಡಿ. ನೀವು ಸುಮ್ಮನೆ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ, ಅದ್ರ ಮಧ್ಯದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಿಸ್ಕೊಂಡಿದ್ದೀರಿ, ದುಡ್ಡಿಲ್ಲ ಅಂದಮೇಲೆ ಗ್ಯಾರಂಟಿ ಯಾಕೆ ಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಈಗ ಸರ್ಕಾರಕ್ಕೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ವಿತ್ತ ಸಚಿವೆ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬಜೆಟ್ ನಲ್ಲಿ ಸರಿಯಾದ ಯೋಜನೆ ಅಗತ್ಯ. ಬಜೆಟ್ ಮಂಡಿಸೋದಿದೆಯಲ್ಲ, ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಬಜೆಟ್ ಮಂಡಿಸ್ತೀರಲ್ಲ, ಅದರಲ್ಲಿ ಯೋಜನೆ ಬಹಳ ಅಗತ್ಯ. ಹಣವಿಲ್ಲದಿದ್ರೆ ಕೇಂದ್ರದ ಮೇಲೆ ದಯವಿಟ್ಟು ಆರೋಪ ಮಾಡಬೇಡಿ. ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ನೇರ ಸಂದೇಶವನ್ನು ಕೊಟ್ಟಿರುವಂಥದ್ದು. ನೋಡಿ, ನಾವು ಒಂದು ಮನೆ ನಡೆಸಬೇಕಾದ್ರೂ ಕೂಡ ತಿಂಗಳಿಗೆ ಇಷ್ಟು ಬಜೆಟ್ ಅಂತ ಇಟ್ಕೊಂಡಿರ್ತೀವಿ. ಬಾಡಿಗೆ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಕಟ್ಟೋದಕ್ಕೆ, ರೇಷನ್ ಮಾಡೋದಕ್ಕೆ ಇಷ್ಟೇ ಬಜೆಟ್. ಅಷ್ಟು ಬಜೆಟ್ನೇ ಮೀರಿ ಹೋದರೆ ಅಲ್ಲಿ ನಮಗೆ ಮತ್ತೆ ಅಡೆತಡೆ ಉಂಟಾಗುತ್ತೆ, ಬೇರೆ ಸೇವಿಂಗ್ ಮಾಡೋಕ್ಕಾಗಲ್ಲ. ಅದೇ ನಿಟ್ಟಿನಲ್ಲಿ ಈಗ ನಿರ್ಮಲಾ ಸೀತಾರಾಮನ್ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂಗೆ ಮೆಸೇಜ್ ಕೊಟ್ಟಿರೋದು. ದುಡ್ಡಿಲ್ಲ ಅಂದರೆ ಯಾಕೆ ಗ್ಯಾರಂಟಿ ಯೋಜನೆಗಳ ಮೇಲೆ ಸುಮ್ಮನೆ ದುಡ್ಡು ಸುರಿತೀರಾ? ನಿಮ್ಮ ಹತ್ರ ದುಡ್ಡು ಖಾಲಿ ಆದಮೇಲೆ ಕೇಂದ್ರದ ಹತ್ರ ಬೆರಳು ಮಾಡಿ ತೋರಿಸಬೇಡಿ. ಡಿ ಕೆ ಶಿ ಸರ್ಕಾರಕ್ಕೆ ಈಗ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈಗ ಈ ರೀತಿಯಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋಕೆ ಸಾಧ್ಯವಾಗದೇ ಇದ್ರೆ ಅವುಗಳನ್ನ ಬಿಟ್ಬಿಡಿ, ಗ್ಯಾರಂಟಿಗಳನ್ನ ಕೊಡಬೇಡಿ. ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ನೀವು ಕೇಂದ್ರವನ್ನ ದೂರಬಾರ್ದು. ಯಾಕಂದ್ರೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರು ಹೋಗಿ ಅವ್ರ ಹತ್ರನೇ ಕೇಳಬೇಕು, ಮತ್ತೆ ಅಭಿವೃದ್ಧಿಗೆ, ಹೆಚ್ಚಿನ ಬಜೆಟ್ಗೆ. ಹೀಗಾಗಿ ಈಗಲೇ ನಿರ್ಮಲಾ ಸೀತಾರಾಮನ್ ಒಂದು ಕಿವಿ ಮಾತು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಆಗಬಹುದಾದಂತಹ ಪರಿಣಾಮಗಳ ಕುರಿತು ಈಗ ಸಚಿವೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ದುಡ್ಡಿಲ್ಲ, ಹಿಂಗೆ ಕೊಡ್ತಾ ಹೋದ್ರೆ ಇನ್ನು ನಿಮ್ಮ ಸರ್ಕಾರ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅಧಿಕಾರ ಸ್ವೀಕರಿಸಬೇಕು. ಆವಾಗ ಮಧ್ಯದಲ್ಲಿ ದುಡ್ಡಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಗ್ಯಾರಂಟಿ ಘೋಷಿಸೋದು ಇಂಪಾರ್ಟೆಂಟ್ ಅಲ್ಲ, ಅವುಗಳನ್ನ ಕಂಟಿನ್ಯೂ ಮಾಡೋದು. ದುಡ್ಡಿದ್ರೆ ಮಾತ್ರ ಅನೌನ್ಸ್ ಮಾಡಬೇಕು. ಗ್ಯಾರಂಟಿ ನೀಡೋದಕ್ಕೂ ಮೊದಲು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಿಟ್ಕೊಳ್ಬೇಕು. ನಿಮ್ಮ ಹತ್ರ 5 ವರ್ಷಕ್ಕೆ ಗ್ಯಾರಂಟಿ ಏನು ಸ್ಕೀಮ್ಗಳಿದೆಯಲ್ಲ ಅದನ್ನು ಕೊಡೋದಕ್ಕೆ ನಿಮ್ಮ ಹತ್ರ 5 ವರ್ಷಕ್ಕೆ ತಟಸ್ಥವಾಗಿ ಫಂಡ್ ಇರಬೇಕು, ಕ್ರೋಢೀಕರಣ ಇರಬೇಕು. ಅದಿಲ್ಲ ಅಂತ ಅಂದ್ರೆ ಯಾಕೆ ಅದನ್ನ ಕೊಡಬೇಕು? ನೀವೇ ಎಲ್ಲ ಮಾಡಿ ಹಣ ಕಳ್ಕೊಂಡು, ಹಣ ಇಲ್ಲದೆ ಕೇಂದ್ರ ಸರ್ಕಾರವನ್ನ ದಯವಿಟ್ಟು ದೂರಬೇಡಿ, ದೂರಕ್ಕೆ ಬರಲೂಬೇಡಿ ಅಂತ ಇಲ್ಲಿ ಹೇಳಿರೋದು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋಕೆ ನಿಮಗೆ ಸಾಧ್ಯವಾಗದೇ ಇದ್ರೆ ಗ್ಯಾರಂಟಿಗಳನ್ನ ಕೊಡಬೇಡಿ. ಆಮೇಲೆ ಹಣ ಇಲ್ಲ, ಕೇಂದ್ರ ಸರ್ಕಾರವನ್ನ ದೂರಬೇಡಿ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೊಡ್ಡಬಳ್ಳಾಪುರ ಇಲ್ಲಿ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿ ವೀಕ್ಷಣೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮಾತನಾಡಿರೋದು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನಿದೆ ಆ ಪರಿಸ್ಥಿತಿ ಮೇಲೆ ಬೀರಬಹುದಾದ ಪರಿಣಾಮಗಳ ಕುರಿತು ಅವರೀಗ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೂ ಮೊದಲು ರಾಜ್ಯ ಸರ್ಕಾರ ಅದಕ್ಕೆ ಅಗತ್ಯವಿರುವ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಟ್ಟುಕೊಳ್ಬೇಕು. ಹಾಗಾಗಿ ಗ್ಯಾರಂಟಿಗಳನ್ನು ನೀಡುವಷ್ಟು ಆರ್ಥಿಕ ಸಂಪನ್ಮೂಲ ನಿಮ್ಮಲ್ಲಿ ಇದ್ರೆ ಆ ಬಗ್ಗೆ ಸದನದಲ್ಲಿ ಚರ್ಚಿಸಿ ಪಾರದರ್ಶಕವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಗ್ಯಾರಂಟಿಗಳಿಗೆ ಬಜೆಟ್ನಲ್ಲಿ ನಿಧಿ ಸಂಗ್ರಹದ ಬಗ್ಗೆ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೀವು ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋಕೆ ನಿಮಗೆ ಸಾಧ್ಯವಾಗದೇ ಇದ್ರೆ ಅವುಗಳನ್ನ ಕೊಡಬೇಡಿ, ಆಮೇಲೆ ನಮ್ಮನ್ನು ದೂರಬೇಡಿ, ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ಗೆ ಹಾಗೆ ಪ್ರೆಸೆಂಟ್ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಈ ರೀತಿಯಾಗಿ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ.